ಏನು ಗೊತ್ತಾ, ಇಂಡಿಯಾದಿಂದ ಪಾರ್ಸಲ್ ಬಂದಿದೆ, ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಹತ್ರ. ಇವಾಗ ಹೊರಟಿದ್ದೀನಿ. ಎಷ್ಟು ಗೊತ್ತಾ ಟೈಮ್? 9:19.安全のため黄色い点字ブロックの後ろまでお下がりください。2番線に各駅停車大宮行きが6両編成で参ります。安全のため黄色い点字ブロックの後ろまでお下がりください。ಗೊತ್ತಾ, ಜಪಾನಿಗೆ ಬೆಳಗಾವಿಯಿಂದ ಒಬ್ಬರು ಟೀಚರ್ ಬಂದಿದ್ದಾರೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ, ಆಯಿತಾ. ಅಲ್ಲಿ ಟೀಚರ್ ಅವರು 1.5 ತಿಂಗಳಾಯಿತು ಜಪಾನಿಗೆ ಬಂದು. ಹೊಸ ಮನೆಗೆ ಬಂದಿದ್ದಾರೆ, 2-3 ದಿನ ಆಯಿತು. ಹೇಗಿದೆ ಅಂತ ತೋರಿಸ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ತೋರಿಸ್ತೀನಿ. ಕೊನೆಗೆ ಟೀಚರ್ನ ತೋರಿಸ್ತೀನಿ, ಓಕೆನಾ? ಇವಾಗ ಇಲ್ಲಿಂದ ಎಂಟ್ರೆನ್ಸ್, ಆಯಿತಾ. ಇಲ್ಲಿ ಡೋರಲ್ಲೇ ಫಿಕ್ಸ್ ಆಗಿರುತ್ತೆ. ಎಲ್ಲ ಮನೇಲೂ ಅಷ್ಟೇ, ಜಪಾನಲ್ಲಿ ಎಲ್ಲ ಮನೇಲೂ ಫಿಕ್ಸ್ ಆಗಿರುತ್ತೆ ಪೋಸ್ಟಿಂದ, ಆಯಿತಾ. ಓಪನ್ನು, ಇಲ್ಲೇನಾದರೂ ಪೋಸ್ಟ್ ಏನಾದ್ರು ಅಂದರೆ ತಗೊಳ್ಳೋದು, ಲಾಕ್, ಆಯಿತಾ. ಕೊನೆಗೆ ಇನ್ನೊಂದಂದರೆ, ಇಲ್ಲಿ ಜಪಾನಲ್ಲಿ ಎಲ್ಲ ಮನೇಲೂ ಸ್ಲಿಪ್ಪರು ಇದೇ ಥರನೇ ಇರುತ್ತೆ. ಸ್ಲಿಪ್ಪರ್ ಇಡೋಕ್ಕೆ ಔಟ್ ಸೈಡಿಂದ ಹಾಕೊಂಬಂದಿರೋದು ಅಲ್ಲೇ, ಮೇಲೇನೋ ತೊಗೊಳಂಗಿಲ್ಲ. ಹಂಗೇನೋ ತೊಗೊಂಡ್ರು ಇಲ್ಲೇ ಡೈರೆಕ್ಟಾಗಿ ಕಬೋರ್ಡ್ ಇರುತ್ತಲ್ಲ, ಇದರೆಲ್ಲ ಇಡ್ಬೋದು. ಹೀಗಿರುತ್ತೆ, ಆಯಿತಾ. ನೋಡಿ, ಇಲ್ಲೇ ಕರೆಂಟಿಂದೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಅಲ್ಲ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತಾ, ಇಷ್ಟು ಜಾಗದಲ್ಲೇ. ಅದೇ ಖುಷಿ ಆಯಿತು ನನಗೆ, ಆಯಿತಾ. ಇಲ್ಲಿ ಇವ್ರು ಬಂದು ಜಾಸ್ತಿ ದಿನ ಆಗಿಲ್ಲ, ಅದಕ್ಕೆ ಇವಾಗಿನ ಆರ್ಡ್ರ್ ಮಾಡಿದ್ದಾರೆ ಅಷ್ಟೇ, ಇನ್ನೂ ಜೋಡಿಸ್ಕೊಂಡಿಲ್ಲ, ಆಯಿತಾ. ನೋಡಿ, ಇಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನ್ ಇದೆ. ತುಂಬ ದೊಡ್ಡಕ್ಕೇನಿಲ್ಲ, ಚಿಕ್ಕಕ್ಕಿದೆ. ವಿಡಿಯೋದಲ್ಲಿ ಆ ಥರ ದೊಡ್ಡ ಅನ್ನಿಸ್ತಿದೆ ಅನ್ಸುತ್ತೆ ಮೇ ಬಿ. ನನಗೆ ಇಲ್ಲಂತೂ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿದೆ ನೋಡಿ, ಅಲ್ಲ. ಇಲ್ಲೇ ಒಂದು ಸಪ್ರೇಟ್ ರೂಮ್ ಥರನೇ ಮಾಡಿಬಿಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಇಡೋಕ್ಕೆ. ಇಲ್ಲೇ ಅಡುಗೆ ಗ್ಯಾಸ್ ಅಲ್ಲ. ಇವಾಗಿನ್ನ ಬಂದು 2-3 ದಿನ ಆಗಿದೆ ಅಷ್ಟೇ, ಏನು ಸೆಟ್ ಮಾಡಿಲ್ಲ ಅವರಿನ್ನೂ. ಇದು ವಾಷಿಂಗ್ ಮಿಷನ್ನು ಮತ್ತು ಫ್ರಿಜ್ಜು ಎಲ್ಲದೂ ಬೇರೆ ಸಪ್ರೇಟು. ಈ ರೂಮಲ್ಲಿ ಏನು ಇರಲಿಲ್ಲ, ಆಯಿತಾ. ಎಲ್ಲ ಅವರು ಸಪ್ರೇಟಾಗೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋದು. ಬೆಡ್ಡು ಅಷ್ಟೆ. ಈ ರೂಮ್ ತೋರಿಸಿ. ಜಪಾನ್ ಸ್ವಿಚ್ ನೋಡಿ, ಫುಲ್ ಉಲ್ಟಾ ಇರತ್ತಿದು. ಇವಾಗ ಆನ್ ಆಗಿರತ್ತಿದ್ದು, ಆಫ್ ಅಲ್ಲ, ಆನ್. ಇದು ಆಫು. ಪಿನ್ನು ಕರೆಂಟಿಂದು. ನನಗೆ ತುಂಬ ಇಷ್ಟ ಆಗಿದೆ ಈ ರೂಮ್ ಅಂತೂ. ತೋರಿಸ್ತೀನಿ ತಡೀರಿ. ಅವರಿನ್ನೂ ಸೆಟ್ ಮಾಡಿಲ್ಲ, ಆಯ್ತು. ಇದೆಲ್ಲ ಸೆಟ್ ಮಾಡಬೇಕಿನ್ನು. ಇದೆಲ್ಲ ಪೀಸ್ ಕೊಟ್ಟಿರ್ತಾರೆ, ಎಲ್ಲ ಸೆಟ್ ಮಾಡಬೇಕು ಅವರು. ಏನಂತ ಗೊತ್ತಾಯ್ತಾ? ಕಾಟ್
ಹಿಂಗಿದೆ. ಇನ್ನು ಕರ್ಟನ್ ಏನೂ ಹಾಕಿಲ್ಲ. ಔಟ್ಸೈಡ್ ಏನು ಗೊತ್ತಾ, ಇದೆಲ್ಲ ಆರ್ಡ್ರ್ ಮಾಡಿರೋದು, ಇವ್ರು ತರಿಸ್ಕೊಂಡಿರೋದು. ತುಂಬ ಏನು ರೇಟ್ ಇಲ್ಲ, ಎಲ್ಲ ಕಡಿಮೆಗೆ ಸಿಗುತ್ತೆ, ಅಷ್ಟೊಂದು ಏನು ರೇಟ್ ಇಲ್ಲ. ರೇಟ್ ಆಮೇಲೆ ಅವ್ರನ್ನ ಕೇಳಿ ಹೇಳ್ತೀನಿ, ನನಗೂ ಗೊತ್ತಿಲ್ಲ. ಅವ್ರೀಗ ಡ್ಯೂಟಿಲಿದ್ದಾರೆ ಆಯಿತಾ, ನಾನು ಒಬ್ಬಳೇ ಇದ್ದೀನಿ. ಅವ್ರು ಬಂದಮೇಲೆ ಎಲ್ಲದರದ್ದು ರೇಟೆಲ್ಲ ಕೇಳಿ ವೀಡಿಯೋ ಮಾಡ್ತೀನಿ ಆಯಿತಾ. ಇದು ಡೋರು. ಈ ರೂಮ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ. ಬೆಡ್ಡೆಲ್ಲ ಇವರೇ ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋದು, ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ. ತುಂಬ ಜಾಗ ಇದೆ, ಏನಾದರೂ ನೋಡಿ. ಜಪಾನ್ ಬಾತ್ರೂಮ್ ತೋರಿಸ್ತೀನಿ ನಿಮಗೆ, ಹೇಗಿರುತ್ತೆ ನೋಡಿ. ಜಪಾನ್ ಬಾತ್ರೂಮ್ ಸ್ಲಿಪ್ಪರ್ ಇದೇ ಥರನೇ, ಇದೇ ಥರದೇ ಎಲ್ಲರೂ ಯೂಸ್ ಮಾಡೋದು, ಬೇರೆ ಯಾವ ಥರ ಸ್ಲಿಪ್ಪರ್ ಯೂಸ್ ಮಾಡಲ್ಲ. ಇಲ್ಲಿ ರೆಡ್ ಕಾಣಿಸ್ತಿದೆಯಲ್ಲ, ಬಿಸಿ ನೀರು, ಇಲ್ಲಿ ತಣ್ಣೀರು ಆಯಿತಾ. ಈ ಥರ ಮಿಕ್ಸಿಂಗ್ ಮಾಡಿಕೊಂಡ್ರೆ ಇದೆಲ್ಲ ಇಂಡಿಯಾದಲ್ಲೂ ಇದೆ, ನಾನು ಜಸ್ಟ್ ತೋರಿಸ್ತಾ ಇರೋದಷ್ಟೇ ಆಯಿತಾ. ಮತ್ತು ಇಂಡಿಯಾದಲ್ಲಿದೆ ಅಂತ ಏನೋ ಕಾಮೆಂಟ್ ಮಾಡಿಬಿಡ್ರಿ. ಇಲ್ಲೆಲ್ಲ ಇಷ್ಟು ಜಾಗ ಇದೆ. ಈ ಮನೆಗೆ ಎಷ್ಟು ಬಾಡಿಗೆ ಕೊಡ್ಬೋದು ಅಂತ ನೀವು ಹೇಳ್ಬೇಕು, ಗೆಸ್ ಮಾಡಬೇಕು, ನೋಡೋದಲ್ಲ ವಿಡಿಯೋ. ಮಿರರಲ್ಲಿ ನೋಡಿ ಏನೇನು ಇಟ್ಟಿದ್ದಾರೆ. ಮಿರರ್ ಹಿಂದೆ ಇಷ್ಟು ದೊಡ್ಡ ಇದೆ ಮಿರರ್ ಆಯಿತಾ. ನನ್ನ ನೋಡಬೇಡಿ, ಮಿರರ್ ನೋಡಿ. ಏನೇನೆ ಇವಾಗ ಏನೇನೋ ಇನ್ನೂ ಜೋಡಿಸಿಲ್ಲ ಅವ್ರ ಪಾಪ ಆಯಿತಾ. ಇಲ್ಲಿ ಇನ್ನೊಂದು ನೋಡಿ, ಲೈಟ್ ಹಾಕೊಬೋದು. ಇಲ್ಲಿ ಆನ್ ಆಗುತ್ತೆ ನೋಡಿ, ಈಗ ಆನ್ ಆಯಿತು. ಮತ್ತೇನು ಗೊತ್ತಾ, ಇಲ್ಲೇನು ಅನಿಸ್ತಾ ಇರಲ್ಲ ನೋಡಿ. ಇಲ್ಲಿ ಎಮರ್ಜೆನ್ಸಿ ಚಾರ್ಜ್ ಇಲ್ಲಿ ಹಾಕೊಬೋದು ಬೇಕಾದ್ರೆ. ಕನ್ನಡಿ ಚೆನ್ನಾಗಿದೆ ಅಲ್ಲ. ಈ ಥರ ಒಂದು ಕನ್ನಡಿ ಇದ್ಬಿಟ್ರೆ ಹಿಂಗೆ ಬನ್ನಿ, ನೆಕ್ಸ್ಟ್ ಕರ್ಕೊಂಡು ಹೋಗ್ತೀರಿ. ಓಕೆ, ಟಾಯ್ಲೆಟ್ ರೂಮ್ ಇದು ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ ಅಂತ, ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ. ಓಕೆ, ಹೀಗಿದೆ ಬಾತ್ರೂಮ್. ಇದು ಗ್ಯಾಸ್ ಇಲ್ಲೇ ಫಿಕ್ಸ್ ಮಾಡಿದ್ದಾರೆ, ಸೆಟ್ ಮಾಡ್ಕೊಳ್ಳೋದು. ಬಿಸಿನೀರು ಎಷ್ಟೆಷ್ಟು ಬೇಕು ಏನು ಅಂತ. ಹೀಗಿದೆ, ಇಷ್ಟಿದೆ ಆಯಿತಾ. ನೋಡಿ, ಇಷ್ಟೇ ಜಾಗ ಇರೋದು, ಆದ್ರೂ ಏನೂ ತುಂಬ ಸಣ್ಣದು ಅಂತ ಅನಿಸಲ್ಲ. ಇದರಲ್ಲಿ ಎಲ್ಲ ಫುಲ್ಲು ಕವರ್ ಮಾಡಿದ್ದಾರೆ ನೋಡಿ. ಇಷ್ಟು ಎಲ್ಲ ಇದೆ, ಮತ್ತೇನು ಇಕ್ಕಟ್ಟು ಅಂತ ಅನಿಸಲ್ಲ. ಚೆನ್ನಾಗಿದೆ ಅಲ್ಲ. ಇದು ಫ್ಯಾನ್ ಸ್ವಿಚ್ಚು. ಸೌಂಡ್ ಬಂತಾ ನೋಡಿದ್ರಾ. ಇದು ಔಟ್ಸೈಡ್ ತೋರಿಸ್ತೀನಿ ನೋಡಿ. ಕಾಣಿಸ್ತಿದೆಯಾ? ಇವತ್ತು ತುಂಬ ಮಳೆ ಬರ್ತಾ ಇದೆ ಔಟ್ಸೈಡ್. ಹೊರಗಡೆ ಬಟ್ಟೆ ಒಣಸ್ಕೊಳಕ್ಕೆಲ್ಲ ಜಾಗ ಇದೆ. ಆ ಕಡೆ ಇಷ್ಟು ಜಾಗ ಇದೆ ಹೊರಗಡೆ. ಫುಲ್
ಆಯಿತಾ ಮನೆ? ನನಗದು ತುಂಬ ಇಷ್ಟ ಆಯಿತು ನೋಡಿ. ಫುಲ್ ಕೊನೆಗೆ ಅದೇ ರೇಟ್ ಕೇಳ್ತೀನಿ, ಹೇಳಬೇಕು, ಗೆಸ್ ಮಾಡಬೇಕು. ಓಕೆ. ಏನು ಗೊತ್ತಾ, ಅವ್ರಿಗೆ ಇವತ್ತು ರಜೆ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. 8 ಗಂಟೆ ಹೋಗಿರೋದು, 4:15ಗೆ ಬರ್ತಾರೆ. ಹೇಳಿ ಹೋಗಿದ್ದಾರೆ 4:15ಗೆ ಬರ್ತೀನಿ ಅಥವಾ ಬೇಗನೆ ಬರ್ತೀನಿ ಅಂತ ಹೇಳೋಗಿದ್ದಾರೆ. ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ಕೇಳ್ತೀನಿ ಜಪಾನಲ್ಲಿ ಅಡ್ಜಸ್ಟ್ ಆಯ್ತಾ ಏನು ಅಂತ. ಆಮೇಲೆ ಏನು ಗೊತ್ತಾ, ಟೀಚರ್ ಅಲ್ವಾ ಅವರು, ಯಾವ ಥರ ಬಂದರು ಜಪಾನಿಗೆ, ಅಂದರೆ ಇಂಡಿಯಾ ಟೀಚರ್ಸ್ ಯಾರು ಇದ್ದರೆ ಹೆಲ್ಪ್ ಆಗತ್ತಲ್ವಾ, ಅದಕ್ಕೆ ಕೇಳ್ತೀನಿ. ಆಮೇಲೆ ಏನು ಗೊತ್ತಾ, ಇನ್ನೊಂದಂದರೆ ಅವ್ರ ಮಗಳನ್ನೂ ಇಲ್ಲೇ ಓದ್ಸೋಕ್ಕೆ ಕರೆಸ್ತಾರೆ. ಅವ್ರ ಸ್ಕೂಲಲ್ಲೇ 4 ವರ್ಷ ಇವಾಗ ಅವಳಿಗೆ, ಅವ್ರ ಸ್ಕೂಲಲ್ಲೇ ಜಾಯಿನ್ ಮಾಡಿಸ್ತಾರಂತೆ ಅವರು ಮತ್ತು ಮಗಳು. ಸ್ವಲ್ಪ ಕಷ್ಟ ಆಗತ್ತೆ, ಏನು ಅಂದರೆ ಹತ್ತಿರದಲ್ಲೇ ಇದೆಯಲ್ಲ, ಅಷ್ಟೊಂದೇನು ಕಷ್ಟ ಅನ್ಸಲ್ಲ ಅನ್ಸುತ್ತೆ.